ಮೊಘಲ್ ಚಕ್ರವರ್ತಿ ಶಹಜಹಾನ್ ತನ್ನ ಪ್ರೀತಿಯ ಪತ್ನಿ ಮಮ್ತಾಜ್ ಮಹಲ್ ಅವರ ಸ್ಮರಣಾರ್ಥಕವಾಗಿ ಈ ಬಿಳಿ ಮರ್ಮರದ ಸಮಾಧಿಯನ್ನು ನಿರ್ಮಿಸಿದರು. ತಾಜ್ ಮಹಲ್ 1632ರಲ್ಲಿ ನಿರ್ಮಾಣ ಆರಂಭವಾಗಿ ಸುಮಾರು 20ರಿಂದ 30 ವರ್ಷಗಳ ನಂತರ ಪೂರ್ಣಗೊಂಡಿತು. ಇದನ್ನು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪ ಕೃತಿಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಇದು ಆಧುನಿಕ 7 ಅದ್ಭುತಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಸುಮಾರು 40ರಿಂದ 60 ಲಕ್ಷ ಜನ ತಾಜ್ ಮಹಲ್ಗೆ ಭೇಟಿ ನೀಡುತ್ತಾರೆ. ಶುದ್ಧ ಬಿಳಿ ಮರ್ಮರ, ನಾಜೂಕಾದ ಶಿಲ್ಪಕಲೆ, ಸಮತೋಲನದ ವಿನ್ಯಾಸ ಮತ್ತು ಯಮುನಾ ನದಿಯ ತಟದಲ್ಲಿರುವ ಈ ಸ್ಥಾನ ಇವೆಲ್ಲವೂ ಇದರ ವಿಶೇಷತೆ. ಯುನೆಸ್ಕೋ ತಾಜ್ ಮಹಲ್ ಅನ್ನು ವಿಶ್ವ ಪಾರಂಪರಿಕ ತಾಣವಾಗಿ ಗುರುತಿಸಿದೆ. ತಾಜ್ ಮಹಲ್ ಭಾರತದಲ್ಲಿನ ಉತ್ತರ ಪ್ರದೇಶದ ಆಗ್ರಾ ನಗರದಲ್ಲಿದೆ. ಶಹಜಹಾನ್ ತನ್ನ ಕೊನೆಯ ದಿನಗಳಲ್ಲಿ ತನ್ನ ಮಗನಿಂದ ಬಂಧನದಲ್ಲಿದ್ದಾಗಲೂ ದೂರದಿಂದ ತಾಜ್ ಮಹಲ್ ಅನ್ನೇ ನೋಡುತ್ತಾ ಕಾಲ ಕಳೆಯುತ್ತಿದ್ದನು ಎಂದು ಇತಿಹಾಸ ಹೇಳುತ್ತದೆ. ಇದಕ್ಕೆ ತಾಜ್ ಮಹಲ್ ಕೇವಲ ಒಂದು ಕಟ್ಟಡ ಅಲ್ಲ, ಅದು ಪ್ರೀತಿ, ಕಲೆ ಮತ್ತು ಮಾನವ ಶ್ರಮದ ಅಮರ ಸಂಕೇತವಾಗಿದೆ.